ಓಂ ಆನಂದರೂಪೋ ನಿಷ್ಪರಿಮಾಣ ಏಷ ಲೋಕಶ್ಚ ಏತಸ್ಮಾದ್ರಮತೆ ತೇನ ರಾಮಃ ಉಪಾಸ್ಯತಾಂ ಶ್ರಿಯಮವ್ಯಕ್ತಸಂಜ್ಞಾಂ ಭಕ್ತ್ಯಾ ಮರ್ತ್ಯೋ ಮುಚ್ಯತೆ ಸರ್ವಬಂಧೈಃ ಸ ಏಷೋಷ್ಮಾಖಣಃ ಯ ಆತ್ಮಾ ಅಪಹತಪಾತ್ಮಾ ವಿದ್ರೋ ವಿಮೃತ್ತೋ ವಿಶೋಕಃ ವಿಜಿಗತ್ಸಃ ಪಿಪಾಸಃ ಸತ್ಯಕಾಮಃ ಸತ್ಯಸಂಕಲ್ಪಃ ಸೋನ್ವೇಷ್ಟವ್ಯಃ ಸ ವಿಜಿಜ್ಞಾಸಿತವ್ಯಃ ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ಶ್ರೀ ಗುರುಭ್ಯೋ ನಮಃ. ಅಥಾತಃ ಭಾಗವತಸ್ಯ ಪ್ರಥಮಸ್ಕಂಧಸ್ಯ ದ್ವಿತೀಯೇ ಅಧ್ಯಾಯೇ ಯೂಯಂ ದ್ವಾವಿಂಶಃ ಶ್ಲೋಕಃ ನರದೇವಸ್ಯ ರಾಮಸ್ಯ ವರ್ಣನಪರಃ. ತಸ್ಯ ಶ್ರವಣೆ ಸರ್ವೇ ಬದ್ಧಾದರಾः ವಯಂ ಉಪತಿಷ್ಠಾಮಹೆ. ತತ್ರ ಪ್ರಥಮಂ ಶಾಂಡಿಲ್ಯಶಾಖಾಯಾಂ ಯಃ ರಾಮಸ್ಯ ಸ್ತೋತ್ರರೂಪಃ ವಾಕ್ಯವಿಶೇಷಃ ವರ್ತತೆ, ತೇನ ಆನಂದರೂಪಃ ನಿಷ್ಪರಿಮಾಣಃ ಅಯಂ ರಾಮಃ ಸ್ತೂಯತೆ. ರಾಮಃ ಇತ್ಯತ್ರ ರ ಶಬ್ದಃ ಆನಂದರೂಪಂ ಭಗವಂತಂ ಆಹ. ಅಮ ಇತ್ಯತ್ರ ನಿಷ್ಪರಿಮಾಣಃ ಇತಿ ತಸ್ಯೈವ ಸರ್ವಪರಿಚ್ಛೇದರಾಹಿತ್ಯಂ ಬ್ರವೀತಿ. ಏಷ ಲೋಕಶ್ಚ ಏತಸ್ಮಾದ್ ರಮತೆ ನ ಕೇವಲಮಯಂ ಸ್ವಯಂ ಆನಂದರೂಪಃ ಪರಂತು ಅಯಂ ಚ ಸಜ್ಜನಲೋಕಃ ತಮೇವಂ ಜ್ಞಾತ್ವಾ ಅಮೃತೀಭವತಿ ಆನಂದಂ ಚ ಭಜತೆ ಅತೋಯಂ ರಾಮಃ ಇತಿ ಶಾಂಡಿಲ್ಯಶಾಖಾ ವದತಿ. ತತ್ರ ರಶ್ಚ ಅಮಶ್ಚ ಇತಿ ವ್ಯುತ್ಪತ್ತಿಃ. ಅಥ ಚ ಸಾಮವೇದಸ್ಯ ಅಗ್ನಿವೇಶಶಾಖಾಯಾಂ ಯಾ ಶ್ರೀಸ್ತುತಿಃ ಲಭ್ಯತೆ ತಯಾ ಸ್ತುತ್ಯಾ ಶ್ರೀರಪಿ ಅತ್ರ ಸ್ತುತಾ ತಿಷ್ಠತಿ. ಉಪಾಸ್ಯತಾಂ ಶ್ರಿಯಂ ಅವ್ಯಕ್ತಸಂಜ್ಞಾಂ. ಅವ್ಯಕ್ತ ಇತಿ ಯಸ್ಯಾಹ ನಾಮ ತಾಂ ಶ್ರಿಯಂ ಉಪಾಸ್ಯ ತಾಂ ಶ್ರಿಯಂ ಭಕ್ತ್ಯಾ ಉಪಾಸ್ಯ ಮರ್ತ್ಯಃ ಸರ್ವೈಃ ಬಂಧೈಃ ಮುಚ್ಯತೆ ಇತಿ. ಸ ಏಷೋಷ್ಮಾಖಣಃ ಇತಿ ಛಾಂದೋಗ್ಯೋಪನಿಷದ್ ಸಾಮವೇದಸ್ಯ ಛಾಂದೋಗ್ಯೋಪನಿಷದಿ ಯಃ ಆಖಣಾಶ್ಮ ಸಮಸ್ಯ ಪ್ರಾಣಸ್ಯ ಸ್ತೋತ್ರ ಪ್ರಕಾರಃ ವರ್ತತೆ, ತೇನ ಅಯಂ ಪ್ರಾಣೋಪಿ ಪ್ರಾಸ್ತೂಯತೆ. ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯೋಪನಿಷದ ತದೇವ ವೀರ್ಯವತ್ತರಂ ಭವತಿ ಇತಿ ಛಾಂದೋಗ್ಯೋಪನಿಷದ ಏವ ಆದೇಶಃ. ಇವತ್ತು ನಾವು ರಾಮ ಎಂಬ ಶಬ್ದದ ರಾಮ ಎಂಬ ಅವತಾರದ ವರ್ಣನವನ್ನು ನೋಡಬೇಕಾಗಿದೆ. 1ನೇ ಸ್ಕಂದದ 3ನೇ ಅಧ್ಯಾಯದ 22ನೇ ಶ್ಲೋಕ ಅದು. ಅದಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲ ಸಾಮವೇದದ್ದೇ ಆದಂಥ ಕೆಲವು ಸ್ತೋತ್ರಗಳನ್ನು ನಾವೀಗ ನೋಡಿದ್ದೇವೆ. ಈ ಹಿಂದೆ ಪರಶುರಾಮಾವತಾರದ ಬಗ್ಗೆ ಬಂದಿದೆ. ಅಲ್ಲಿ ರಾಮ ಎಂಬ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿ ನಾನು ಮರ್ತು ಹೋದೆ. ಹಾಗೆ ವ್ಯಾಸ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತ ಅನ್ನೋದನ್ನು ಹೇಳಿದ್ದು ಮರ್ತಿದ್ದೆ. ಇಲ್ಲಿಗ ರಾಮ ಅಂತ ಹೇಳಬೇಕಾಗಿ ಈಗ ರಾಮಾವತಾರ ನೋಡಬೇಕಾಗಿದೆ. ರಾಮ ಎಂಬ ಶಬ್ದದ ಅರ್ಥವನ್ನು ಇಲ್ಲಿ ನೋಡಿದರೆ ಅಲ್ಲಿ ಪರಶುರಾಮ ಎಂಬ ರೂಪದ ಅರ್ಥವನ್ನು ನೋಡಿದಂತಲೇ ಆಗ್ತದೆ. ಈ ಭಗವಂತನನ್ನ ರಾಮ ಅಂತ ಹೇಳುವಾಗ ರಶ್ಚ ಅಮಶ್ಚ ರಾಮ ಅಂತ ಹೀಗೆ ನಿಷ್ಪತ್ತಿ ಮಾಡಬೇಕು, ಕರ್ಮಧಾರೆಯ ಸಮಾಸ ಮಾಡಬೇಕು. ರ ಅಂದರೆ ತಾನು ಸ್ವಯಂ ಜ್ಞಾನರೂಪ, ರಮು ಕ್ರೀಡಾಯ ಮತ್ತು ಧಾತು, ಅದರಿಂದ ತಾನು ಸ್ವಯಂ ಜ್ಞಾನರೂಪ ಅಂತ ಅರ್ಥ. ಇನ್ನೊಬ್ಬರಿಗೆ ಸುಖವನ್ನು ಕೊಡುವವನು ಅಂತನೂ ಅರ್ಥ ಇದ್ದೇ ಇದೆ. ಮತ್ತು ರ ಆಯಿತು, ಮುಂದೆ ಅಮ ಅಂತಿದೆಯಲ್ಲ, ರ ಮತ್ತು ಅಮ ಎರಡು ಸೇರಿಯೇ ಸವರ್ಣ ದೀರ್ಘ ಸಂಧಿ ಆಗಿಯೇ ರಾಮ ಅಂತ ಆಗಬೇಕು. ಅಮ ಅಂದ್ರೇನು? ಮ ಅಂದರೆ ಮಿತಿ ಅಂತ ಅರ್ಥ. ಅಮ ಅಂದರೆ ಮಿತಿ ಇಲ್ಲದೆ ಇದ್ದವನು. ನವಿದ್ಯತೆ ಮಿತಿ ಯಸ್ಯ ಸಹ ಅಮಃ. ಹೀಗೆ ಆನಂದರೂಪ ನಿಷ್ಪರಿಮಾಣ, ಮಿತಿಯೇ ಇಲ್ಲ ಅವನಿಗೆ. ಈ ಲೋಕವು ಕೂಡ ಇವನನ್ನು ಧ್ಯಾನಿಸಿ ಆನಂದ ಪಡಿತದೆ. ಅದಕ್ಕಾಗಿ ಈತ ರಾಮ. ಇದು ಶಾಂಡಿಲ್ಯ ಶಾಖಾದಲ್ಲಿ ಬಂದಿದೆ. ಪ್ರಾಯ ಶಾಂಡಿಲ್ಯ ಶಾಖಾ, ಬಾಭ್ರವ್ಯ ಶಾಖಾ ಮತ್ತು ಅಗ್ನಿವೇಶಿ ಶಾಖಾ ಇವೆಲ್ಲ ಈ ಸಾಮವೇದದ್ದೇ. ಅನೇಕ ಕಡೆ ಆಚಾರ್ಯ ಇಂಥ ಕೆಲವುಗಳನ್ನು ಉಲ್ಲೇಖ ಮಾಡಿದ್ದಾರೆ. ಮುಂದೆ ನಾವು ಲಕ್ಷ್ಮೀದೇವಿ ಬಗ್ಗೆ ಸ್ತೋತ್ರ ನೋಡಿದ್ದೀವಿ. ಉಪಾಸ್ಯತಾಂ ಶ್ರಿಯಂ ಅವ್ಯಕ್ತ ಸಂಜ್ಞಾಂ. ಅವ್ಯಕ್ತ ಅಂತ ಲಕ್ಷ್ಮೀದೇವಿಗೆ ಹೆಸರು.
ಅಂಥ ಲಕ್ಷ್ಮೀದೇವಿಯನ್ನು ಉಪಾಸಿಸಿ, ಭಕ್ತಿಯಿಂದ ಉಪಾಸಿಸಿ ಎಲ್ಲ ಬಂಧಗಳಿಂದಲೂ ಮುಕ್ತನಾಗ್ತಾನೆ ಅಂತ. ಇದಂತೂ ಸಾಮವೇದದ ಅಗ್ನಿವೇಶ ಶಾಖಾದ್ದೇ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಉದ್ಧರಿಸಿದ್ದು. ಸಯೇಶೋಷ್ಮಾಖಣ ಅಂತ ಸಾಮವೇದದ್ದೇ ಆದ ಛಾಂದೋಗ್ಯ ಉಪನಿಷತ್ತಿನ ಸ್ತೋತ್ರ ಪ್ರಕಾರ ಮುಖ್ಯ ಪ್ರಾಣಂದು. ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ, ಯಾವುದನ್ನು ಜ್ಞಾನಪೂರ್ವಕವಾಗಿ ಶ್ರದ್ಧೆಯಿಂದ ಮಾಡ್ತಾನೋ ಸಾಧಕ, ಅದೇ ಬಹಳ ಪ್ರಬಲ ಆಗ್ತದೆ, ಅವನನ್ನು ಮೇಲೆತ್ತುತ್ತದೆ ಅಂತ ಅದೇ ಛಾಂದೋಗ್ಯ ಉಪನಿಷತ್ನಲ್ಲೇ ಬಂದದ್ದು. ಒಟ್ಟಾರೆ ಈ ಸಾಮವೇದದಲ್ಲೇ ಬಂದಂತಹ ಎಲ್ಲ ಸ್ತೋತ್ರ ಪ್ರಕಾರಗಳನ್ನು ಕೂಡ ನಾವು ಇವತ್ತು ನೋಡಿದಾಗಾಯಿತು. ಹೀಗೆ ಸ್ವಯಂ ಸುಖರೂಪ ಮತ್ತು ಮಿತಿರಹಿತ. ಮತ್ತೆ ಭಾಗವತ ತಾತ್ಪರ್ಯದಲ್ಲೂ ಕೂಡ ಒಂದು ನಿಷ್ಪತ್ತಿ ಇದೆ. ಅಮ ಅಂತಿದೆಯಲ್ಲ, ನಿತ್ಯ ಪೂರ್ಣ ಸುಖಜ್ಞಪ್ತಿ ಸ್ವರೂಪೋಸೋ ಯಥೋ ವಿಭು ಅಥೋಸ್ಯ ರಾಮ ಇತ್ಯಾಖ್ಯ ತಸ್ಯ ದುಃಖಂ ಕುತೋನ್ವಪಿ ಅಂತ. ಈ ಅಂತ ಒಂದು ಕಡೆ ಇದೆ, ಕೊನೆಗೆ ಮ ಇದೆ. ಅಂದರೆ ಆನಂದ ಅಂತ ಅರ್ಥ. ಅಂದರೆ ಮಿತಿ ಅಂತ ಅರ್ಥ ಹಿಂದೆ ನೋಡಿದ್ವಿ. ಮಿತಿ ಅನ್ನೋ ಅರ್ಥವನ್ನು ಬಿಟ್ಟು ಅಂದರೆ ಜ್ಞಾನ ಅಂತ ಅರ್ಥವನ್ನು ನೋಡ್ಬೋದು. ಮಾನೆ ಅಂತ ಧಾತು ಇದೆ. ಆದ್ರಿಂದ ಅಂದರೆ ಜ್ಞಾನ, ಅಂದರೆ ಆನಂದ. ನಡುವೆ ಇದೆ. ಅನ್ನುವುದು ಹೊಸ್ತಲ ಮೇಲೆ ದೀಪ ಇಟ್ಟ ಹಾಗೆ, ಅದು ಆ ಕಡೆನೂ ಬೆಳಕು ಕೊಡ್ತದೆ, ಈ ಕಡೆನೂ ಬೆಳಕು ಕೊಡ್ತದೆ. ಅದರಿಂದ ನಿತ್ಯವಾದ ಪೂರ್ಣವಾದ ಸುಖ, ನಿತ್ಯವಾದ ಪೂರ್ಣವಾದ ಜ್ಞಾನ ಅಂತ ಎರಡಕ್ಕೂ ಕೂಡ ಅಂದರೆ ಸಮಂತಾತ್ ಅಂತ ಅರ್ಥ. ಎಲ್ಲ ರೀತಿಯಾದ ನಿತ್ಯವಾದ ಪೂರ್ಣವಾದ ಅಂದರೆ ಆನಂದ, ನಿತ್ಯವಾದ ಪೂರ್ಣವಾದ ಸುಖ, ಅಂದರೆ ಆನಂದ, ಅಂದರೆ ಜ್ಞಾನ, ಅಂದರೆ ಸುಖ, ಇದು ಉಳ್ಳವನೇ ರಾಮ ಅಂತ ಅರ್ಥ. ಪರಶುರಾಮನಿಗೂ ಅನ್ವಯಿಸ್ತದೆ, ಭಾರ್ಗವ ರಾಮನಿಗೂ ಕೂಡ ಇದು ಅನ್ವಯಿಸ್ತದೆ. ಮುಂದೆ ವ್ಯಾಸ ಅಂತ ಕಳೆದ ದಿವಸ ನಾವು ನೋಡಿದ್ದೀವಿ. ವ್ಯಾಸ ಅಂದರೆ ಕೇವಲ ವೇದ ವಿಭಾಗ ಮಾಡಿದವನು ಅಂತಷ್ಟು ಮಾತ್ರ ಅರ್ಥ ಅಲ್ಲ. ನಾವು ಕನ್ನಡದಲ್ಲಿಯೂ ಕೂಡ ವ್ಯಾಸ ಅಂತ ಶಬ್ದ ಪ್ರಯೋಗ ಮಾಡ್ತೀವಿ. ತ್ರಿಜ್ಯ, ವ್ಯಾಸ ಇವನ್ನೆಲ್ಲ ಪ್ರಯೋಗ ಮಾಡ್ತೀವಿ. ವ್ಯಾಸ ಅಂದರೆ ಅರ್ಧ ವಿಭಾಗ ಅಂತ ಅರ್ಥ. ವೇದ ವಿಭಾಗ ಮಾಡಿದ್ರಿಂದ ಅವನಿಗೆ ವ್ಯಾಸ ಅಂತ ಹೆಸರು ಬಂತು, ಅದು ಸರಿಯೇ. ಸವ್ಯಾಸೋ ವೀತಿ ತಮ್ಮದ್ವೈ ಸೋಧಸ್ತಾತ್ ಸ ಉತ್ತರತಃ ಸ ಪಶ್ಚಾತ್ ಸ ಪೂರ್ವಸ್ಮಾತ್ ಸ ದಕ್ಷಿಣತಃ ಸ ಉತ್ತರತಃ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯರು ಒಂದು ವೇದವಾಕ್ಯ ಉದ್ಧರಿಸ್ತಾರೆ. ವ್ಯಾಸ ಅಂದರೆ ಅದನ್ನು ಸ್ವಲ್ಪ ವಿಭಾಗ ಮಾಡಿ ನೋಡಿದರೆ, ಈ ವ್ಯಾಸ ಅಂದರೆ ವೇದ ವಿಭಾಗ ಮಾಡಿದವನು ಅಂತ ಅರ್ಥ. ಅದು ಆ ಕಡೆ ಇರಲಿ. ವ್ಯಾಸ ಅನ್ನೋ ಶಬ್ದವನ್ನೇ ವಿಭಾಗ ಮಾಡಿ ನೋಡಿದರೆ ಆಸ, ಅನ್ನೋದೊಂದು ಉಪಸರ್ಗ, ಅದು ಆಸ ಅನ್ನೋದೊಂದು ಕ್ರಿಯಾಪದ. ಅನ್ನುವ ಉಪಸರ್ಗ ನಮ್ಗೆ ಗೊತ್ತಿರುವಂತೆ ವಿಶೇಷ ಅನ್ನೋ ಅರ್ಥವನ್ನು ಹೇಳ್ತದೆ. ಜ್ಞಾನಕ್ಕಿಂತ ವಿಜ್ಞಾನ ದೊಡ್ಡದು, ನಮ್ಗೆ ಗೊತ್ತಿದೆ. ಹೀಗೆ ಅನ್ನೋದು ವಿಶೇಷ ಅನ್ನೋ ಅರ್ಥವನ್ನು ಹೇಳ್ತದೆ. ಆಸ ಅನ್ನೋದು ಇದ್ದಾನೆ ಅನ್ನೋದನ್ನು ಹೇಳ್ತದೆ. ವಿಶೇಷವಾಗಿ ಇದ್ದವರನ್ನೆಲ್ಲ ವ್ಯಾಸ ಅಂತ ಹೇಳೋದಿಲ್ಲ. ವಿಶೇಷವಾಗಿ ಯಾರಿದ್ದಾರೆ ಅವರನ್ನು ವ್ಯಾಸ ಅಂತ ಹೇಳಬೇಕು. ಭಗವಂತ ವಿಶೇಷವಾಗಿದ್ದಾನೆ. ಹೇಗೆ ವಿಶೇಷವಾಗಿದ್ದಾನೆ ಅಂದರೆ, ಸವ್ಯಾಸೋ ವೀತಿ ತಮಬ್ವೈ, ಎನ್ನುವ ಉಪಸರ್ಗ ತಮಪ್ರತ್ಯಯದ ಅರ್ಥವನ್ನು ಹೇಳ್ತದೆ. ಅತಿಶಯವಾಗಿದ್ದಾನೆ ಅಂತ. ಸವ್ಯಾಸೋ ವೀತಿ ತಮದ್ವೈ ಸೋಧಸ್ತಾತ್ ಸ ಉತ್ತರತಃ, ಅವನು ಕೆಳಗಿದ್ದಾನೆ, ಅವನು ಮೇಲಿದ್ದಾನೆ. ಸ ದಕ್ಷಿಣತಃ ಸ ಉತ್ತರತಃ ಸ ಪಶ್ಚಾತ್ ಸ ಪೂರ್ವಸ್ಮಾತ್, ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ, ಮೇಲೆ, ಕೆಳಗೆ ಎಲ್ಲ ಕಡೆನೂ ಇದ್ದಾನೆ. ಎಲ್ಲ ಕಡೆನೂ ಇದ್ದವನಾದ್ರಿಂದ ಅವನನ್ನು ವಿಶೇಷವಾಗಿ ಆಸ ಇರುವವನಾದ್ರಿಂದ ಅವನನ್ನು ವ್ಯಾಸ ಅಂತ ಹೀಗೆ ಶಾಸ್ತ್ರ ವರ್ಣನೆ ಮಾಡಿದೆ. ಹೀಗೆ ವ್ಯಾಸ ಮತ್ತು ರಾಮ ಇವಿಷ್ಟು ಶಬ್ದಗಳ ಅರ್ಥಗಳನ್ನು ನೋಡಿದ್ವಿ ನಾವೀಗ. ಮುಂದೆ ನರದೇವತ್ವಮಾಪನ್ನ ಸುರಕಾರ್ಯ ಚಿಕೀರ್ಷಯ. ಈ ಭಗವಂತ ರಾಮನಾಗಿ ಹುಟ್ಟಿದ. ಯಾಕೆಂದರೆ ಸುರಕಾರ್ಯ ಚಿಕೀರ್ಷಯ, ದೇವತೆಗಳ ಕಾರ್ಯ. ರಾವಣ ಕುಂಭಕರ್ಣರನ್ನು ಸದೆ ಬಡಿಯುವುದು ದೇವತೆಗಳ ಕಾರ್ಯ ಆಗಿತ್ತು. ಅದನ್ನು ಮಾಡಬೇಕು ಅಂತ ನರದೇವನಾದ, ಕ್ಷತ್ರಿಯನಾದ ಅವನು ಸಮುದ್ರ ನಿಗ್ರಹ ಮೊದಲಾದ ಕೆಲಸಗಳನ್ನು ಮಾಡಿದ. ಸಮುದ್ರದಲ್ಲಿ ಸೇತುವೆ ಕಟ್ಟಿದ. ಚಕ್ರೆ ವೀರ್ಯಾಣಿ ಅಧಃಪರಂ, ಬಹಳ ಶ್ರೇಷ್ಠವಾದಂತಹ ಅನೇಕ ಕಾರ್ಯಗಳನ್ನು ಹೀಗೆ ಅವನು ಮಾಡಿದ. ಶ್ರೀಧರಿ ವ್ಯಾಖ್ಯಾನದಲ್ಲಿ ಅದಕ್ಕೆ ವಿಶೇಷವನ್ನೇನು ಹೇಳಿಲ್ಲ. ಸಮುದ್ರ ವಿಷಯಕ ನಿಗ್ರಹ ಆದಿ, ಸಮುದ್ರದ ನಿಗ್ರಹ ಮೊದಲಾದವುಗಳನ್ನು ಮಾಡಿದ ಅಂತ ಅದಕ್ಕೆ ಅರ್ಥ. ಸಮುದ್ರ ನಿಗ್ರಹಾದೀನಿ ಸೇತು ಬಂಧನ ಪೂರ್ವಾಣಿ ವೀರ್ಯಾಣಿ. ಸಮುದ್ರ ನಿಗ್ರಹ ಅಂದರೆ ಸಮುದ್ರದಲ್ಲಿ ಸೇತುವನ್ನು ಕಟ್ಟುವುದು ಅಂತ ಅರ್ಥ ವಿಜಯಧ್ವಜರು ಹೇಳಿದ್ದಾರೆ. ಹೀಗೆ
ಇದು ರಾಮಾವತಾರದ ಬಗ್ಗೆ. ಈ ವ್ಯಾಖ್ಯಾನಗಳಲ್ಲಿ ವಿಶೇಷ ಏನು ಕಾಣಿಸೋದಿಲ್ಲ. ಇದು 18ನೇ ಅವತಾರ. ರಾಮರೂಪೇಣ ಅವತೀರ್ಣ ಸಮುದ್ರ ನಿಗ್ರಹಾದೀನಿ ವೀರ್ಯಾಣಿ ವೀರಕರ್ಮಾಣಿ ಚಕ್ರೇ ಕೃತವಾನ್. ರಾಜಧರ್ಮವನ್ನು, ರಾಜ ಹೇಗೆ ಬದುಕಬೇಕು ಅಂತನ್ನೋದನ್ನು ತೋರಿಸಲಿಕ್ಕೋಸ್ಕರ ಅವತಾರ ಮಾಡಿದಂಥ ರೂಪ ಅದು. ಏಕೋನವಿಂಶತಿಮೇ ವೃಷ್ಣಿಷು ಪ್ರಾಪ್ಯ ಜನ್ಮನಿ ರಾಮಕೃಷ್ಣಾವಿತಿ ಭುವಃ ಭಗವಾನ್ ಅಹರತ್ ಭರಂ ಅಂತ. ಮುಂದಿದು 19ನೇ ಮತ್ತು 20ನೇ ಅವತಾರಗಳ ಬಗ್ಗೆ ವರ್ಣನೆ. ಬಲರಾಮ ಮತ್ತು ಕೃಷ್ಣಾವತಾರ. ಈ ಯದುವಂಶದಲ್ಲಿ ಭಗವಂತ ಹೀಗೆ ಜನಿಸಿದ, ಬಲರಾಮ ಮತ್ತು ಕೃಷ್ಣ ಅಂತ 2 ರೂಪದಿಂದ. ಭೂಮಿಯ ಭಾರವನ್ನು ಪರಿಹಾರ ಮಾಡಿದ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಭಾಗವತ ತಾತ್ಪರ್ಯವನ್ನು ಕೂಡ ನಾವು ನೋಡಬೇಕು. ಬೇರೆ ವ್ಯಾಖ್ಯಾನಗಳಲ್ಲಿ, ಇತರರ ವ್ಯಾಖ್ಯಾನಗಳಲ್ಲಿ ಈ ಎಲ್ಲ ಅಂಶಗಳು ಕೂಡ ಸಿಗೋದಿಲ್ಲ. ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರ ಒಂದು ವ್ಯಾಖ್ಯಾನದಲ್ಲಿ ಮಾತ್ರ ಕಾಣಿಸ್ತದೆ. ಬಲರಾಮನನ್ನು ಕೂಡ ಭಗವಂತನ ಸಾಕ್ಷಾತ್ ಅವತಾರ ಅಂತಲೇ ಎಲ್ಲರೂ ಮತ್ಸ್ಯ, ಕೂರ್ಮ, ವರಾಹ, ನೃಸಿಂಹ ಹೀಗೆಲ್ಲ ಹೇಳುವಾಗ ಅನೇಕ ಕಡೆ 10 ಅವತಾರಗಳನ್ನು ಕೆತ್ತುವಾಗ ಬಲರಾಮನ ಅವತಾರವನ್ನು ಕೂಡ ಕೆತ್ತಿಬಿಟ್ಟಿರ್ತಾರೆ. ಯಾರು 5ನೇ ಈ ಕಕ್ಷಾದಲ್ಲಿದ್ದಾನೋ, ಶೇಷ ರುದ್ರ, ಗರುಡ ಶೇಷ ರುದ್ರರಿದ್ದಾರೆ, ಆ ಬಲರಾಮನನ್ನೇ 10ನೇ ಅವತಾರ, ಈ 19ನೇ ಅವತಾರ ಅಂತ ಭಾವಿಸುವವರಿದ್ದಾರೆ. 10 ಅವತಾರಗಳನ್ನು ಚಿತ್ರಿಸುವಾಗ ಅಲ್ಲಿ ಬಲರಾಮನನ್ನ ಚಿತ್ರಿಸಿದರೆ ತಪ್ಪಲ್ಲ. ಆ ಬಲರಾಮನ ಚಿತ್ರ ಅದು ಭಗವಂತಂದೇ ಚಿತ್ರ ಅನ್ನೋ ನಮ್ಗೆ ಎಚ್ಚರ ಇರಬೇಕಷ್ಟೆ. ಆ ಚಿತ್ರ ಅದು ಭಗವಂತನ ಚಿತ್ರ ಅಲ್ಲ. ಯಾರು ರೋಹಿಣೀಪತಿಯೋ, ಯಾರು ರೋಹಿಣಿಯ ಮಗನೋ, ಈ ರೇವತಿಯ ರಮಣನೋ, ಅವನನ್ನ 10ನೇ ಅವತಾರ ಅಂತ ತಿಳ್ಕೊಂಡ್ರೆ ಅದು ತಪ್ಪಷ್ಟೆ. ಯಾಕೆ ಹಾಗೆ ಅಂದರೆ, ಬಲರಾಮ ಇಲ್ಲಿ ಹುಟ್ಟಿ ಬಂದದ್ದು ಹೌದು, ಆ ಬಲರಾಮನಲ್ಲಿ ಒಳಗೆ ಭಗವಂತ ಇದ್ದಾನೆ. ಆದ್ದರಿಂದ ಬಲರಾಮನೊಳಗಿರುವ ಭಗವಂತನನ್ನ ಆ ದಶಾವತಾರಗಳಲ್ಲಿ, ಈ ಅವತಾರಗಳಲ್ಲಿ ಒಂದು ಅಂತ ಭಾವಿಸಿದರೆ ಅದಕ್ಕೇನು ತಪ್ಪಿಲ್ಲ. ಆದರೆ ಆ ಬಲರಾಮ ಅನ್ನೋ ಭಗವಂತನ ರೂಪಕ್ಕೆ ಆಶ್ರಯವಾದಂಥ ಈ ಬಲರಾಮ ಏನಿದ್ದಾನೆ, ಇನ್ನೊಬ್ಬ ಬಲರಾಮ, ಅವನನ್ನು ಭಗವಂತನ ಅವತಾರ ಅಂತ ತಿಳಿಬಾರ್ದು. ಹೀಗೆ 5ನೇ ಕಕ್ಷಾದಲ್ಲಿರುವ ಬಲರಾಮನಲ್ಲಿ 1ನೇ ಕಕ್ಷಾದಲ್ಲಿರುವಂಥ ಬಲರಾಮ ಆವಿಷ್ಟನಾಗಿದ್ದಾನಷ್ಟೇ. ಹೀಗೆ ಅದನ್ನು ವ್ಯಾಖ್ಯಾನ ನಾವು ನೋಡ್ಕೋಬೇಕು. ಅದು ಉಳಿದವರ ವ್ಯಾಖ್ಯಾನಗಳಲ್ಲಿ ಕಂಡು ಬರೋದಿಲ್ಲ. ಶ್ರೀಧರಿಯ ವ್ಯಾಖ್ಯಾನ ಮೊದಲಾದ ವ್ಯಾಖ್ಯಾನಗಳಲ್ಲಿ ಎಲ್ಲ ಕಡೆನೂ ಒಂದೇ ಥರ ಇದೆ. ಏಕೋನವಿಂಶತಿಮೇ ಚ ಅವತಾರೇ ಭಗವಾನ್ ವೃಷ್ಣಿಷು ಯಾದವೇಶು ರಾಮಕೃಷ್ಣಾವಿತಿ ಜನ್ಮನೇ ರಾಮ ಬಲರಾಮ ಕೃಷ್ಣಶ್ಚ ಇತಿ 2 ಜನ್ಮನೇ ಪ್ರಾದುರ್ಭಾವ ರೂಪೇ ಪ್ರಾಪ್ಯ. ಹೀಗೆ ಅವತಾರ ಮಾಡಿದ ಅಂತಲೇ ಎಲ್ಲರ ಕಡೆನೂ ಎಲ್ಲ ವ್ಯಾಖ್ಯಾನಗಳಲ್ಲೂ ನೋಡ್ತೇವೆ. ಆಚಾರ್ಯರ ಅಭಿಪ್ರಾಯವನ್ನು ಅನುಸರಿಸಿ ಯಾದವಾರ್ಯರು ಮತ್ತು ವಿಜಯಧ್ವಜರು ಮಾತ್ರ ಅದಕ್ಕೆ ಸರಿಯಾದ ಅರ್ಥವನ್ನು ಬರೀತಾರೆ. ಪೂತನಾ ಸಂಹಾರಮಾರಭ್ಯ ಆ ಭಾರತ ಸಂಗ್ರಾಮ ಸಮಾಪ್ತಿ ಕೃತಃ ದುಷ್ಟ ಸಂಹಾರ ಧರ್ಮ ಸಂಸ್ಥಾಪನಾಯ ಉದ್ದಿಷ್ಟ. ತದ್ಧರ್ಮ ಸಂಸ್ಥಾಪನಂ ಅದ್ಯಾಪಿ ಭಗವದ್ಗೀತಾ ಮುಖೇನ ನಿರುಹ್ಯತ ಏವ. ರಾಧಾಕೃಷ್ಣರ ವ್ಯಾಖ್ಯಾನದಲ್ಲಿ ಬರುವಂಥ ಒಂದು ಮಾತು. ಪೂತನೆಯ ಸಂಹಾರವನ್ನು ಮಾಡಿದ ಕೃಷ್ಣ, ಮುಂದೆ ಭಾರತದ ಸಂಗ್ರಾಮದಲ್ಲಿ ಶತ್ರುಗಳನ್ನು ಸದೆ ಬಡದ. ಇವೆಲ್ಲವೂ ಕೂಡ ಧರ್ಮ ಸಂಸ್ಥಾಪನೆಗಾಗಿ ನಡೆದದ್ದು. ಧರ್ಮ ಸಂಸ್ಥಾಪನೆ ಮಾಡುವುದು, ಅಧರ್ಮವನ್ನು ಮೆಟ್ಟಿ ನಿಲ್ಲುವುದು ಅನ್ನುವ ಕೆಲಸ ಇವತ್ತಿಗೂ ಕೂಡ ಭಗವಂತ ಮಾಡ್ತಾ ಇದ್ದಾನೆ. ಎಲ್ಲಿ ಮಾಡ್ತಿದ್ದಾನೆ ಅಂದರೆ ಸಾಕ್ಷಾತ್ತಾಗಿ ಮಾಡ್ತಿಲ್ಲ, ಅವನು ಇಲ್ಲಿ ಕಾಣಿಸ್ಕೊಂಡು ಮಾಡ್ತಿಲ್ಲ, ಭಗವದ್ಗೀತೆಯ ಮೂಲಕ ಮಾಡ್ತಿದ್ದಾನೆ. ಭಗವದ್ಗೀತೆ ಇನ್ನೂ ಪ್ರಸ್ತುತವಾಗಿದೆ, ಅದರಲ್ಲಿ ಸನ್ನಿಹಿತನಾಗಿ ಮಾಡ್ತಿದ್ದಾನೆ ಅಂತ ಅವರು ಅರ್ಥ ಮಾಡಿದ್ದಾರೆ. ಮುಂದೆ ಭಾಗವತ ತಾತ್ಪರ್ಯಕ್ಕೆ ಅನುಗುಣವಾಗಿ ಇದರ ಮಾತನ್ನು ನೋಡಬೇಕು. ಶಂಖ ಚಕ್ರ ಭೃದೀಶೇಷ ಶ್ವೇತವರ್ಣೋ ಮಹಾಭುಜ ಆವಿಷ್ಟ ಶ್ವೇತಕೇಶಾತ್ಮ ಶೇಷಾಂಶಂ ರೋಹಿಣೀ ಸುತಂ ಅಂತ ಅದರ ವರ್ಣನ. ಶಂಖ ಚಕ್ರ ಇದನ್ನು ಧರಿಸಿರುವಂತಹ ಶ್ವೇತವರ್ಣನಾದಂಥ ಮಹಾಭುಜನಾದಂತಹ ಭಗವಂತ, ಇವನು ಶ್ವೇತಕೇಶಾತ್ಮ. ಈ ಮಹಾಭಾರತದಲ್ಲಿ, ಈ ದಕ್ಷಿಣ ಭಾರತದ ಪಾಠದಲ್ಲಿ ಹೀಗೆ ಒಂದು ಶ್ಲೋಕ ಇದೆ. ಆದಿಪರ್ವದಲ್ಲಿ ಸಂಭವ ಪರ್ವ ಅಂತ. ಉದ್ಬಬರ್ಹ ಆತ್ಮನಃ ಕೇಶವು ಅಂತ 2 ಕೂದಲುಗಳನ್ನು ಭಗವಂತ ಕಿತ್ತಿದಂತೆ. ಒಂದು ಬಿಳಿ ಕೂದಲು, ಒಂದು ಕಪ್ಪು ಕೂದಲು. ಭಗವಂತನದೇ ಅಭಿನ್ನವಾದಂಥ ಒಂದು ಅವಯವ ಅದು. ಅದರಿಂದ ಒಂದು ಈ ಬಲರಾಮನಲ್ಲಿ ಆವಿಷ್ಟವಾದಂಥ
ಈ ಭಗವಂತನ ರೂಪ. ಇನ್ನೊಂದು ಸ್ವಯಂ ಕೃಷ್ಣ ಅಂತ ಹೀಗೆ ನಾವು ಅದನ್ನು ಭಾವಿಸಬೇಕು. ಹೀಗೆ ಶೇಷಾವತಾರಿಯಾದಂಥ ರೋಹಿಣಿ ಪುತ್ರನಾದಂಥ ಬಲರಾಮನಲ್ಲಿ ಈ ಭಗವಂತ ಅನಂತ ಪದ್ಮನಾಭ ಆವಿಷ್ಟನಾಗಿದ್ದಾನೆ ಅಂತ ಅದರ ತಾತ್ಪರ್ಯ. ವೃಷ್ಣಿಷು ನಾಮ್ನ ರಾಮಕೃಷ್ಣಾವಿತಿ ಜನ್ಮನಿ ಪ್ರಾಪ್ಯ ಭುವಃ ಭಾರಂ ಅಸುರ ಪ್ರತನಾಲಕ್ಷಣಂ ಅಹರತ. ಭೂಮಿಯ ಭಾರ ಏನಿತ್ತು ಅದನ್ನು ಪರಿಹಾರ ಮಾಡಿದ, ಅಸುರರ ಸೈನ್ಯವನ್ನೆಲ್ಲ ನಾಶ ಮಾಡಿದ. ಅದಷ್ಟೇ ಅಲ್ಲ, ಅನೇಕ ಬಾರಿ ನಾನು ಅನ್ಕೊಳ್ಳೋದಿದೆ, ಈ ರಾಕ್ಷಸರು ಮಾತ್ರ ಭೂಮಿಯ ಭಾರ, ಅವರ ಭಾರವನ್ನು ಮಾತ್ರ ಇಳಿಹತಾನೆ ಭಗವಂತ ಅಂತಲ್ಲ. ಒಂದು ಕಾಲದ ನಂತರ ಯಾರ್ಯಾರು ಹೋಗಬೇಕಾಗಿದೆ, ಸಜ್ಜನರು ಹೋಗಬೇಕು, ಅವರು ಕಾಲದ ನಂತರ ಇರುವುದಾದರೆ ಅದು ಭೂಮಿಗೆ ಭಾರನೇ ಆಗ್ತದೆ. ಅದಕ್ಕಾಗಿ ಅವರನ್ನು ಆತ ಕಳಿಸೇ ತೀರ್ಮಾನ ಮಾಡ್ತಾನೆ. ಅದಕ್ಕೆ ನಾವು ಕೃಷ್ಣನ ಅವತಾರದಲ್ಲೇ ಅದರ ಪ್ರತ್ಯಕ್ಷ ನಿದರ್ಶನ ಇದೆ. ಅಷ್ಟಾದಶ ಕ್ಷೌಹಿಣೀನಾಂ ತಾವದ್ಭಿರ್ ಮಾಯಾ ಜನೈ ಕೃತಂ ವ್ಯಾಪಾದನಂ ಏನ ತಸ್ಮೈ ವಿಶ್ವಾತ್ಮನೇ ನಮಃ ಅಂತ ಭಾಗವತದ ಶ್ಲೋಕ ಇದೆ. ಅವನು ಮೊದಲು ಜರಾಸಂಧನ 18-20 ಕ್ಷೋಹಿಣಿ ಸೈನ್ಯವನ್ನೆಲ್ಲ ನಾಶ ಮಾಡಿದ. ನಮಗಿದು ಗೊತ್ತಿದೆ. ಎಷ್ಟು ಬಾರಿ ಜರಾಸಂಧ ದಂಡೆತ್ತಿ ಬಂದಿದ್ದ, ಅವನನ್ನು ದಮನಿಸಿದ. ಅವನು 300 ಅಕ್ಷೋಹಿಣಿ ಸೈನ್ಯ ತಗೊಂಡು ಕಾಲಯವನ್ನು ಬಂದಿದ್ದ, ಅವನನ್ನು ಓಡಿಸಿದ. ಮುಂದೆ 18 ದಿನಗಳಲ್ಲಿ 18 ಅಕ್ಷೋಹಿಣಿ ಸೈನ್ಯಗಳನ್ನು ನಾಶ ಮಾಡಿದ. 11 ಅಕ್ಷೋಹಿಣಿ ಸೈನ್ಯ ನಾಶ ಮಾಡಿದ, ಕೌರವರ ಸೈನ್ಯವನ್ನು ನಾಶ ಮಾಡಿದ ಅಂತ ಮಾತ್ರ ಅವನ ಸ್ತೋತ್ರ ಅಲ್ಲ, 18 ಅಕ್ಷೋಹಿಣಿ ಸೈನ್ಯ ನಾಶ ಮಾಡಿದ ಅಂತಲೇ ಅವನ ಸ್ತೋತ್ರ. ಅಷ್ಟಾದಶ ಅಕ್ಷೌಹಿಣೀನಾಂ ತಾವದ್ಭಿ ದಿನೈ, ಅಷ್ಟೇ 18 ದಿನಗಳು ಮಾಯೆಯಿಂದ ಮಾಡಿದ. ತಾವದ್ಭಿರ್ ಮಾಯಾ ದಿನೈ ಕೃತಂ ವ್ಯಾಪಾದನಂ ಏನ, ಯಾರು ಈ ಸಂಹಾರವನ್ನೆಲ್ಲ ಮಾಡಿದ್ನೋ ಅಂತಹ ವಿಶ್ವಾತ್ಮನಾದ ಭಗವಂತನಿಗೆ ನಮಸ್ಕಾರ. ಭೀಮಸೇನಲ್ಲಿ, ಅರ್ಜುನನಲ್ಲಿ, ಅಶ್ವತ್ಥಾಮನಲ್ಲಿ ಮುಖ್ಯವಾಗಿದ್ದು, ಭೀಷ್ಮ ದ್ರೋಣಾದಿಗಳಲ್ಲೂ ಇದ್ದು, ವಿಶ್ವಾತ್ಮ ಆದ್ದರಿಂದ ಅವರೆಲ್ಲರಲ್ಲೂ ಇದ್ದು ಆ ಸಂಹಾರವನ್ನು ಮಾಡಿದ. ಇದು ಸಾಲದಂತೆ ತನ್ನ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಪ್ರಬಲರಾದಂಥ ಯಾದವರೇನಿದ್ರು, ನಾನು ಇರುವವರೆಗೆ ನನ್ನ ಅಂಕೆಯಲ್ಲಿ ಇದ್ರು ಇವರು, ನಾನು ಇನ್ನು ಹೋಗುವುದಾದರೆ ಇವ್ರನ್ನ ಅಂಕೆಯಲ್ಲಿ ಇಡುವವರು ಯಾರೂ ಇಲ್ಲ, ಅದರಿಂದ ಕರುಣೆಯಿಂದ ಅವರೆಂದೂ ತಪ್ಪು ಮಾಡದೇ ಇರಲಿ ಅಂತ ಅವ್ರನ್ನೆಲ್ಲ ಕರ್ಕೊಂಡೇ ಹೋಗಿಬಿಟ್ಟ. ತನ್ನ ಕಣ್ಣು ಮುಂದೆನೇ ಬೇರೆ ಯಾರ್ದೋ ಮೊಮ್ಮಕ್ಕಳನ್ನ ಕುರುಕ್ಷೇತ್ರದಲ್ಲಿ ಕೊಲಿಸಿದ್ದಾಯ್ತು. ಆ ಕುರುಕ್ಷೇತ್ರದ ಯುದ್ಧದಲ್ಲೇ ತನ್ನ 10 ಲಕ್ಷ ಜನ ಮಕ್ಕಳನ್ನು ಅವನು ಕೊಲಿಸಿದ್ದ. ನಾರಾಯಣಿ ಸೈನ್ಯ ಅಂತ ಏನಿತ್ತು ಅದನ್ನೂ ಕೊಲಿಸಿದ್ನಲ್ಲ. ಅಭಿಮನ್ಯುವನ್ನು ಕೊಲಿಸಿದ್ ಮಾತ್ರ ಅಲ್ಲ, ಘಟೋತ್ಕಚರನ್ನು ಕೊಲಿಸಿದ್ ಮಾತ್ರ ಅಲ್ಲ, ದುರ್ಯೋಧನ ದುಶ್ಯಾಸನಾದಿಗಳನ್ನು ಕೊಲಿಸಿದ್ ಮಾತ್ರ ಅಲ್ಲ, ಪಾಂಡವರ ಪಕ್ಷದವ್ರನ್ನೂ ಕೊಲಿಸಿದ. ಸ್ವತಃ ತನ್ನ ಮಕ್ಕಳು 10 ಲಕ್ಷ ಜನ ಮಕ್ಕಳು ತನ್ನ ಕಣ್ಣೆದುರಿಗೆ ಅಲ್ಲಿ ಸತ್ತು ಹೋದರು. ಈ ಕಡೆ ಪ್ರದ್ಯುಮ್ನ ಮೊದಲಾದ ಅವನ ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಕೂಡ ಮರಣಿಸಿದರು ಆ ಪ್ರಭಾಸ ಕ್ಷೇತ್ರದಲ್ಲಿ. ಇದನ್ನೆಲ್ಲ ಮಾಡಿ ಭೂಮಿಯ ಭಾರವನ್ನು ಪರಿಹಾರ ಮಾಡಿ ಅವನು ಹೋದ ಅಂತ ಅದರ ತಾತ್ಪರ್ಯ. 19ವಿಂಶತಿತಮೇ ಅವತಾರೇ ಕರ್ತವ್ಯೇ ರಾಮಕೃಷ್ಣಾವಿತಿ ರಾಮಕೃಷ್ಣನಾಮನಿ ಜನ್ಮನಿ ಪ್ರಾಪ್ಯ ಭುವಃ ಭಾರಮಹರತ. ಬಲರಾಮನೂ ಕೂಡ ಬಲರಾಮಸ್ಯಾಪಿ ಸಾಕ್ಷಾತ್ ಅವತಾರತ್ವಂ ಪ್ರತೀಯತೆ. ಬಲರಾಮನು ಕೂಡ ಸಾಕ್ಷಾತ್ ಭಗವಂತನ ಅವತಾರ ಅಂತ ಕೆಲವರು ಭಾವಿಸಿಬಿಡ್ತಾರೆ. ಹಾಗೆ ಸಾಕ್ಷಾತ್ ಅವತಾರ ಅಲ್ಲ ಅವನು, ಹೊರತು ಭಗವಂತ ಅವನಲ್ಲಿ ಆವಿಷ್ಟನಾಗಿದ್ದಾನೆ ಮಾತ್ರ ಅಂತ ಅದರದೊಂದು ಅರ್ಥವನ್ನು ಹೇಳಿದ್ದಾರೆ. ಮುಂದೆ 2ನೇ ಸ್ಕಂದದ 7ನೇ ಅಧ್ಯಾಯದಲ್ಲಿಯೂ ಕೂಡ 26ನೇ ಶ್ಲೋಕದಲ್ಲಿ ಕೃಷ್ಣಾವತಾರದ ಬಗ್ಗೆ ವರ್ಣನೆ ಇದೆ. ಅಲ್ಲಿ ಬ್ರಹ್ಮಪುರಾಣದ ಮಾತಿದೆ. ರಾಮ ಏಕೋ ಹ್ಯನಂತಾಂಶಃ ತತ್ರ ರಾಮಾಭಿಧೋ ಹರಿಹಿ ಟುಕ್ಚಕೇಶಾತ್ಮಕಸ್ತಿಷ್ಠನ್ ರಮಯಾಮಾಸ ವೈ ಜಗತ್. ಇದು ಆ ಬ್ರಹ್ಮಪುರಾಣದ ಮಾತು. ಪರಶುರಾಮ ಒಬ್ಬ ಇದ್ದಾನೆ. ರಾಮ ಅಂದ್ರೆ ಒಬ್ಬ ಪರಶುರಾಮ, ಇನ್ನೊಬ್ಬ ರಾಮ ದಾಶರಥಿ ರಾಮ, ಮತ್ತೊಬ್ಬ ರಾಮ ಇದ್ದಾನೆ, ಅವನು ಬಲರಾಮ. ಆ ಬಲರಾಮನಲ್ಲಿ ಈ ಭಗವಂತ ರಾಮರೂಪದಿಂದ ಇದ್ದಾನೆ. ಆ ಬಲರಾಮ ಏನಿದ್ದಾನೆ ಅವನು ಶೇಷನ ಅಂಶ. ತತ್ರ ರಾಮಾಭಿಧೋ ಹರಿಹಿ, ಅವನಲ್ಲಿ ರಾಮ ಎಂಬ ಹೆಸರಿನಿಂದಲೇ ಭಗವಂತ ಇದ್ದಾನೆ. ಹಾಗಾಗಿ ಒಟ್ಟು 3 ಜನ ರಾಮರು. ಪರಶುರಾಮ ಒಬ್ಬ, ದಾಶರಥಿ ರಾಮ ಒಬ್ಬ, ಇನ್ನೊಬ್ಬ ಬಲರಾಮನಲ್ಲಿ ಇರುವ ರಾಮ 3ನೇ ಅವನು. ಆ ಬಲರಾಮನಲ್ಲಿ ಶುಕ್ಲಕೇಶ ರೂಪನಾಗಿ ರಾಮ ಆವಿಷ್ಟನಾಗಿದ್ದಾನೆ. ರಮಯಾಮಾಸ ವೈ ಜಗತ್. ಅವನಿಗೆ ರಾಮ ಅಂತ ಯಾಕೆ ಹೆಸರು ಅಂದರೆ ಜಗತ್ತನ್ನು ಅವನು ಆನಂದಪಡಿಸ್ತಾನೆ ಅಂತ ಹೀಗಾದ್ರ ಅರ್ಥ. ವಿಷ್ಣೋರ್ ನಾಣ್ಯೇನ ಕರ್ಮಾಣಿ ಪರೇಶಾಂ ತನ್ನಿಬಂಧನಂ. ಎಲ್ಲ ಶತ್ರು ಸಂಹಾರ, ಶಿಷ್ಟ ರಕ್ಷಣಾ ಮೊದಲಾದ ಎಲ್ಲ ಕಾರ್ಯಗಳನ್ನು ಕೂಡ ಸ್ವತಂತ್ರವಾಗಿ ಭಗವಂತ ಒಬ್ಬನೇ ಮಾಡ್ತಾನೆ.
ಉಳಿದವರೆಲ್ಲ ಕೇವಲ ಆತನಿಗೆ ಅಂಗರಾಗಿರ್ತಾರೆ ಅಂತ ಮತ್ಸ್ಯ ಪುರಾಣದ ಮಾತೊಂದನ್ನು ಕೂಡ ಅಲ್ಲಿ ಉದ್ಧರಿಸ್ತಾರೆ. ಹೀಗೆ ಆ ರಾಮ ಮತ್ತು ಕೃಷ್ಣ ಅನ್ನುವ ಅವತಾರಗಳನ್ನು ಕೂಡ ನಾವು ಇಲ್ಲಿಗೆ ನೋಡಿದ್ದೀವಿ. ಕೃಷ್ಣ ಅನ್ನುವ ಶಬ್ದದ ಅರ್ಥವನ್ನು ಕೂಡ ನಾವು ಈಗ ನೋಡಬೇಕು. ಯಥ ಕರ್ಷಸಿ ಲೋಕ್ ದೇವೇಶ ನಿಯಮ್ಯ ಸಕಲಂ ಜಗತ್ ಅಥೋ ವದಂತಿ ಮುನಯ ಕೃಷ್ಣಂ ತ್ವಾಂ ಬ್ರಹ್ಮವಾದಿನಃ ಅಂತ. ಕೃಷ್ಣ ಅಂದರೆ ಅವನ ಆಕರ್ಷಣದ ಕೇಂದ್ರ, ಇಡೀ ಜಗತ್ತನ್ನು ಕೂಡ ತನ್ನ ಆಜ್ಞೆಯಿಂದ ಸೆಳಿತಾನೆ. ನಿಯಮ್ಯ ಸಕಲಂ ಜಗತ್, ಹೀಗೆ ತನ್ನ ಆಜ್ಞೆಯ ಮೂಲಕ ಜಗತ್ತೆಲ್ಲವನ್ನು ಸೆಳೆದಿಟ್ಕೊಂಡಿರುವುದರಿಂದ ಅವನಿಗೆ ಕೃಷ್ಣ ಅಂತ ಹೆಸರು ಅಂತ ಒಂದು ಪುರಾಣದ ಮಾತಿದೆ. ಅದನ್ನು ಆಚಾರ್ಯರು ಗೀತಾ ಪ್ರಸ್ಥಾನದಲ್ಲಿ ಉದ್ಧರಿಸ್ತಾರೆ. ರಾಮ ಅದ್ರಿಕೋಟೇಶು ಅಥವಾ ವಿಪ್ರವಾಸೆ ಸಲಕ್ಷ್ಮಣೋವಾ ಭರತಾಗ್ರಜೋ ಮಾಮ್ ಅಂತ. ಪರಶುರಾಮನನ್ನ ಪರ್ವತದ ತುದಿಯಲ್ಲಿ ಏನಾದರೂ ನಾವು ಸಿಕ್ಕಿ ಬಿದ್ದಿದ್ದಾಗ, ತೊಂದರೆ ಇದ್ದಾಗ ಧ್ಯಾನಿಸ್ಬೇಕು. ಪ್ರವಾಸ ಇದ್ದಾಗ ಸಲಕ್ಷ್ಮಣೋವಾ, ಲಕ್ಷ್ಮಣನಿಂದ ಕೂಡಿದ ಭರತನ ಅಣ್ಣನಾದ ರಾಮನನ್ನ ಆ ಸಂದರ್ಭದಲ್ಲಿ ಧ್ಯಾನಿಸ್ಬೇಕು ಅಂತ ಅದರ ತಾತ್ಪರ್ಯ. ಕೃಷ್ಣನ ಬಗ್ಗೆ, ಕೃಷ್ಣನನ್ನು ಧ್ಯಾನಿಸಿದರೆ ಏನು ಫಲ ಅಂತನ್ನೋದು ನಾರಾಯಣ ವರ್ಮದಲ್ಲಿ ಏನೂ ಬಂದಂತೆ ಕಾಣಿಸೋದಿಲ್ಲ. ಆದರೂ ಸಕಲ ದುರಿತದ ನಿವಾರಣೆಗಾಗಿ, ಸಕಲ ಅಪೇಕ್ಷೆಗಳ ಈಡೇರಿಕೆಗಾಗಿ ಕೃಷ್ಣನ ರೂಪವನ್ನು ಕೂಡ ಧ್ಯಾನಿಸಬೇಕು. ಅಲ್ಲಿಗೆ ರಾಮಕೃಷ್ಣರ ರೂಪಗಳ ಶ್ರವಣದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.